ಕೊಂಡೆ ಮುರಿದೋಯ್ತು. ನಾನು ಬೇಕು ಅಂತ ಮಾಡಲಿಲ್ಲ. ಹಿಂಗೆ ಏನು ಮಾಡಲಿ ನಾನು ಈಗ? ನಮ್ಮ ಅತ್ತೆ ಗೊತ್ತಾದ್ರೆ ನನ್ನ ಪುಟ್ಟರ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಹಿಂಗೆ ಆಯ್ತಾರೆ ಅಂತಂದ್ರೆ ಚಿನ್ನದ್ದು ಹಿಂಗೆ ಆಗೋಗದಲ್ಲ. ಅಯ್ಯೋ ಏನು ಮಾಡಲಿ ನಾನು? ನಮ್ಮ ಮನೆಯವ್ರಿಗೆ ಹೇಳಿದ್ರೆ ಅವ್ರು ಹೋಗಿರ್ತಾರೆ, ನನಗೇನು ಜ್ಞಾನ ಇಲ್ವಂತ. ನನಗೆ ಭಾರಿ ಹೆದರಿಕೆ ಆಯ್ತಾ ಕೂತದೆ. ಅತ್ತೆ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಹೋಗಿರ್ತಾರೆ, ಇಂಥ ದೊಡ್ಡ ತಪ್ಪಾಗೋಯ್ತಲ್ಲ ನನ್ನಿಂದ. ಎಷ್ಟೇ ಹುಷಾರಾಗಿ ಮಾಡಬೇಕು ಅಂದ್ಕೊಂಡಿದ್ರು ಏನಾದ್ರು ಒಂದು ಆಯ್ತಾ ಇರ್ತದೆ. ಅತ್ತೆ ಬೋಯ್ತಾರೆ ಅನ್ನೋ ಹೆದರಿಕೆಗೆ ಮನೇಲಿ ಏನೇನೋ ಅದ್ಗಿಟ್ಟು ಕೆಲಸ ಎಲ್ಲ ಆಗೋಯ್ತವೆ ಕಣಪ್ಪ. ಏನು ಮಾಡಲಿ ನಾನು? ನನಗೆ ಭಾರಿ ಹೆದರಿಕೆ ಆಯ್ತಾ ಕೂತದಲ್ಲ. ಅಯ್ಯೋ ದೇವ್ರೆ, ಏನು ಮಾಡೋಣಪ್ಪ ಈಗ? ಅತ್ತೆ ಬಂದು ಹೊಸಿ ಉಗ್ದಾರ, ಉಗಿಯೋದಿರಲಿ ದೊಡ್ಡ ಜಾಗರಣೆ ಮಾಡಿಬಿಡ್ತಾರೆ. ಅಯ್ಯೋ ಏನು ಮಾಡೋಣ? ಅವನಾರು ಕಾಸು ಇದ್ದಿದ್ದರಿಂದ ಸರಿ ಮಾಡಿಸ್ಕೊಡು ಅಂತ ನಾನು ಅನ್ಬೋದಾಗಿತ್ತು. ಅವಂತ ಕಾಸು ಎಲ್ಲಿದ್ದದು? ಮದುವೆ ಆಗ್ಬಿಟ್ಟು ಅವನ ಹೊಟ್ಟೆ ಉರ್ಸೋದು ಸರಿಯಾ ನಾನು? ಅಯ್ಯೋ ದೇವ್ರೆ, ಏನು ಮಾಡೋಣಪ್ಪ? ಅಯ್ಯೋ ಭಾರಿ ಹೆದರಿಕೆ ಆಯ್ತಾ ಕೂತದಲ್ಲ. ಅಯ್ಯೋ ದೇವ್ರೆ, ಏನು ಮಾಡೋಣ ನಾನು? ಮೊಗ 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 ಲೇ ಮೊಗ ನೇ ಸೀತಾ, ಎಣ್ಣೆ ಎತ್ತಾಗೋಯ್ತು. ಹಾ, ಇದು ಯಾಕಪ್ಪ ಎಣ್ಣೆ ಹಿಂಗಳ್ತಾ ಕೂತಿದ್ದದು? ಏನಾಗಿದ್ದದು ಇದಕ್ಕೆ? ನೇ ಮೊಗ, ಅಲ್ಲ ಹೇಳೋದ್ರಲ್ಲ ಈ ಪಾಟಿ ಮುಳುಗೋಗದೆ. ನೇ ಮೊಗ ಸೀತಾ, ಲೇ ಮೊಗ, ಅಯ್ಯೋ ಇದಕ್ಕೆ ಏನಾಗಿದ್ದದು? ನೇ ಮೊಗ ಸೀತಾ, ನೇ ಮೊಗ. ಓ ಅಮ್ಮ, ಯಾವಾಗ ಬಂದ್ರಿ? ಬನ್ನಿ. ಅಲ್ಲ ಏನಾಗಿದ್ದದು? ಯಾಕಂಗಳ್ತಾ ಕೂತಿದ್ದಿ? ಏನಾಯ್ತು? ಏನು ವಿಲಕತೆ, ಬನ್ನಿ ಬನ್ನಿ, ಟೀ ಮಾಡ್ತೀನಿ. ಅಮ್ಮ ಊಟ ಮಾಡುವ, ಅಮ್ಮ ನಾಷ್ಟ ಮಾಡುವ. ಅದೆಲ್ಲ ಇರ್ಲಿ, ಅದು ಯಾಕೆ ಮಗ ಏನಾಯ್ತು? ಅದು ಯಾಕೆ ವಾಲೆ ಹಂಗೆ ಇಟ್ಕೊಂಡು ಗಳ್ತಾ ಕೂತಿದ್ದಿ? ಏನಾಯ್ತವ? ಏನು ವಿಲಕತೆ, ಬನ್ನಿ ಅಮ್ಮ. ಬಾ, ಕೇಳ್ತಾನೆ ತಾನೆ, ಅದಕ್ಕೊಂದು ಮರ್ಯಾದೆ ಇಲ್ವಾ? ಸರಿ ಬನ್ನಿ ಕೂತ್ಕೊಳ್ಳಿ, ಬನ್ನಿ. ಸರಿ ಕೂತ್ಕೊಳ್ಳೋದಿರ್ಲಿ, ಏನಾಯ್ತು? ಏನಾಯ್ತು ಮಗ? ಅಮ್ಮ ಇವು ಆನೆ ನಗೋಗ್ಬಿಟ್ಟದೆ ಕಣಮ್ಮ. ಅತ್ತೆ ಗೊತ್ತಾದ್ರೆ ಬೈತಾರೆ. ಇಲ್ಲ ಏನಾಗಿದ್ದದು? ಏನು ಮಾಡಿದೆ? ನೋಡಮ್ಮ, ಅಲ್ಲಿ ಸೈಡಲ್ಲಿ ಮುರಿದೋಗಿ ನೋಡಿ. ಏನಾಯ್ತು? ಏನು ಮಾಡಿದೆ? ಬಿಡಿಸ್ಕಿಳಿಸ್ತಾ? ಇಲ್ಲ ಏನಾದ್ರು ತೂಕಕ್ಕೆ ಏನಾದ್ರು ಆಗಿ ಮುರಿದೋಯ್ತು? ಏನಾಯ್ತವ? ಅಯ್ಯೋ ನನಗೆ ಗೊತ್ತಿಲ್ಲ ಕಣಮ್ಮ, ಏನಾಯ್ತು ಅಂತ ಗೊತ್ತಿಲ್ಲ. ಅದೇ ಬೀರ್ನೆಲ್ಲ ಅಚ್ಚುಕಟ್ಟು ಮಾಡ್ತಿದ್ದೆ, ಒರೆಸ್ತಿದ್ನಲ್ಲ, ಆಗ ವಾಳೆಲ್ಲ ಎತ್ತು ಮಾಡ್ತಿದ್ದೆ ಬೀರ್ಗೆ. ಆಗ ನೋಡಿದಾಗ ಹಿಂಗೆ ಆಗಿತ್ತು. ಅದಕ್ಕೆ ಅತ್ತೆ ಗೊತ್ತಾದ್ರೆ ಊಸಿ ಬೋದಾರ ಇದು ಅವ್ರ ಅತ್ತೆ ಅವ್ರು ವಾಲೆ ಅಂತೆ, ಹಳೆ ವಾಲ್ಗಳಂತೆ, ಹಿಂಗೆ ಆಗೋಗೈತಲ್ಲ. ಅದಕ್ಕೆ ಎದುರಿಗೆ ಗೊತ್ತದೆ ಬೈಗಿದಾರೆ ಏನು ಅಂತವ. ಅಯ್ಯೋ ಮಗ, ಹಳೆ ವಾಲೆ ಅಲ್ವಾ, ಸುಮಾರು ಸಾಗದಲ್ಲ, ಅದಕ್ಕೆಲ್ಲ ಸೌದೋಗದೆ. ಅದಕ್ಕೆ ಯಾಕಂಗೆ ಗಡಿತಾ ಕೂತಿದ್ದೆ ನೀನು? ಏನೋ ಹೇಳಿದ್ರೆ ಆಯ್ತು ಕಂತಾಕೋ. ಇಲ್ಲ ಕಣಮ್ಮ, ಅತ್ತೆ ಹಂಗಿರುವೆ, ಸುಮ್ಮನೆ ಐಕಿಲ್ಲ ಬೋಯ್ತಾರೆ. ಅಲ್ಲ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಜಗಳ ಮಾಡಕ್ಕೆ ಬರ್ತಾರೆ, ಅವರು ಒಪ್ಕೊಳಕ್ಕೆಲ್ಲ ಬೋಯ್ತಾರೆ ಕಣಮ್ಮ. ಅದಕ್ಕೆ ಏನಾಗೋ ಹೊಸಿ ಹೆದರಿಕೆ ಆಗಿಲ್ಲ, ಏನು ಹಿಂಗಾಗೋಯ್ತಲ್ಲ ಅಂತ ನಿಜವಾಗ್ಲೂ ನಾನು ಬೇಕು ಅಂತ ಮಾಡಿಲ್ಲ ಕಣಮ್ಮ. ಅಲ್ಲ ಇಷ್ಟಕ್ಕೆ ಹೆಂಗೆ ಆಡಿದ್ರೆ ಆದದ? ಅದು ಯಾಕಂಗೆ ಆಡ್ತಿದ್ದಿ ನೀನು? ಬಿಡು, ಹೋದ್ರೆ ಹೋಗ್ಲಿ, ವಾಳೆ ತಾನೇ ಸರಿ ಮಾಡ್ಕೊಳ್ಳೋದ. ನೀನು ಹೇಳೋದು ನೋಡಿ ನಾನು ಏನಪ್ಪ ಅನ್ಕೊಂಡು ನಾಳೆ ಗಾಬರಿ ಆಗೋದ್ಮೇಲೆ ನಿಮಗೆ ನಾನು ಹೇಳ್ತೀನಿ. ತತ್ತೈಲಿ ಇಲ್ಲ ನಿಮ್ಮ ಅತ್ತೆ ತಗೋದು ಕೊಡಿಲಿ ವಾಳೆ. ಬೇಡ ಬೇಡ ಕಣಮ್ಮ, ನಾನು ಇದನ್ನ ಮುರ್ದಾಕಿನಿ ಅಂತ ಗೊತ್ತಾದ್ರೆ ಅಯ್ಯೋ ಇನ್ನು ಹೋಯ್ತದೆ ಅಮ್ಮ, ಬೇಡ. ನೇ ಮಗ ತತ್ತೈಲಿ, ನೀನು ಮುರ್ದಾಕಿದಿ ಅಂತ ಯಾರು ಹೇಳರು? ಕೊಡಿಲಿ. ಇದು ಒಂದು ವಿಚಾರ ಅಂದ್ಬಿಟ್ಟು ಏನು ಮಾಡೋಕ್ಕದು? ಮನೇಲಿ ಒಂದು ಆಯ್ತವೆ ಹೋಯ್ತವೆ, ಅದಕ್ಕೆಲ್ಲವ ಹಿಂಗನ್ಕ ಕೂತ್ಕೊಂಡ್ರೆ ಆದದ? ಕೊಡಿಲಿ. ಬೋದ್ರೆ ಒಂದೆರಡು ಮಾತು ಬೊಯ್ಕತಾಳಂತೆ, ತಲೆ ಕೆಡ್ಸ್ಕೊಬೇಡ ನೀನು. ಅದಕ್ಕೂ ತಲೆ ಕೆಡ್ಸ್ಕೊ ಕೂತ್ಕೊಂಡಾರ, ಬೊಯ್ದ್ರೆ ಒಂದೆರಡು ಮಾತು ಬೊಯ್ಕತಾಳೆ. ಅವಳಿಗೇನು ಬುದ್ಧಿ ಇರೋದ? ಬುದ್ಧಿ ಇರೋದ ಹೇಳು? ನೀನು ತಲೆಗೆಲ್ಲ ಕೆಡ್ಸ್ಕೊಬೇಡ. ಅದು ಯಾಕಂಗೆ ಆಡ್ತಿದ್ದೀಯ? ಕೊಡಿಲಿ ಅದನ್ನ. ಓ ಚೆನ್ನಾಗದೆ ಇದೊಳೆಯ ಭಾರಿ ಚೆನ್ನಾಗದೆ ಕಂತಕೋ. ಅಯ್ಯೋ ನಿನಗೇನಾರು ಬುದ್ಧಿ ಇರೋದ? ಬುದ್ಧಿ ಏನು ಹಿಂಗೆ ಹೊಳ್ತಾಕೋತೀರ? ಚಂದ ನೋಡು, ಹೊಳ್ತಾಕೋತೀರ ಚಂದ. ಬಾ ಮಂಗಿ ಹೆಂಗೆ ಆಡ್ತಾಕೋತಾಳೆ? ಮಂಗಿ ಹೆಂಗೆ? ಇದುವೇ ಒಂದು ದೊಡ್ಡ ವಿಚಾರ ಅಂದ್ಬಿಟ್ಟು. ಹಳೆ ವಾಲೆ ಅಲ್ವ ಮಗ, ನಿಂದೇನು ತಪ್ಪಿಲ್ಲ ಕತೆ. ಹಳೆ ವಾಲೆ ಇಲ್ಲೋ ಸಮಗಿಮ್ದೋಗಿದ್ದೇನೋ, ಇಲ್ಲ ಇದ್ರ ಮೇಲೆ ತೂಕಕ್ಕೆ ಏನಾರು ಬಿದ್ದು ನಜ್ಪಚ್ಚಿ ಆಗಿರ್ತದೆ. ವಾಲೆ ಅಲ್ವಾ, ಏನು ಚಿನ್ನ ಅಂದ್ರೆ ನೀ ಪಾಟಿ ಅದಿಕೊಂಡಿದ್ರೆ ಕೊಬ್ಬನ ಗಟ್ಟಿಯಾಗಿರೋಕ್ಕೆ ತೆಳ್ಳಗೆ ಹಂಗೇನು ಉಳಿದಿರ್ತಾರೆ. ಅದು ಏನೋ ಕಳ್ಕೊಂಡಿದೆ, ತಲೆ ಕೆಡ್ಸ್ಕೊಬೇಡ. ಅದೊಂಚೂರು ಆರ್ಡ್ರ್ ಮಾಡಿಸ್ಕೊಂಡ್ರೆ ಆಯಿತು. ಚಿನ್ನದಂಗಡಿಗೆ ಹೋದ್ರೆ ಅದೇ ಚಿನ್ನನೆಲ್ಲ ವೇಚ್ಕಟ್ಟು ಮಾಡ್ತಾರಲ್ಲ, ರಿಪೇರಿ ಮಾಡ್ತಾರಲ್ಲ, ಚಿನ್ನದಂಗಡಿ ರಿಪೇರಿಯ ಅವರು ಮಾಡಿಕೊಡ್ತಾರೆ ಕತೆ. ತಲೆಗೆಲ್ಲ ಕೆಡ್ಸ್ಕೊಬೇಡ ನೀನು, ಸುಮ್ಮನಿರು. ಅಯ್ಯೋ ರಾಮವೇ, ಹೋಗು. ಇದ್ರೂ ಇದನ್ನೂ ಹೆಂಗೆ ಮಾಡ್ಕೊ ಕೂತ್ಕೊಳ್ಳೋಕ್ಕಾಗದ? ಚೆನ್ನಾಗದೆ, ಚೆನ್ನಾಯ್ತವ. ಇದು ಒಂದು ದೊಡ್ಡ ವಿಚಾರ ಅಂದ್ಬಿಟ್ಟು ಹೇಳ್ತಾ ಕೂತಿರ ಚಂದ ನೋಡವ. ಹೇಳ್ತಾ ಕೂತಿರದ ರವಿಗೆ ಗೊತ್ತಾ? ರವಿ ಎಲ್ಲೋದ? ಗೊತ್ತಿಲ್ಲ ಕಣಮ್ಮ, ಅವ್ರು ಎತ್ತಾಗೋದ್ರು ಅಂತವ. ಗೊತ್ತಿಲ್ಲ ಅದು ಎಲ್ಲಿಗೆ ಹೋದ್ರು ಅಂತ. ಅದು ಎತ್ತಾಗೋದ್ರು ಕಣೆ, ಏನೋ ನನಗೇನು ಗೊತ್ತು, ನಾನು ಅದನ್ನ ನೋಡಿಲ್ಲ ಕಂತ ಕಳಿ. ಅಯ್ಯೋ ನನಗಂತಮ್ಮ ಹುಸಿ ಗಾಬರಿ ಆಗೋಗಿಲ್ಲ ಕಣಮ್ಮ, ಭಾರಿ ಹೆದರಿಕೆ ಆಗ್ಬಿಟ್ಟದೆ. ಏನು ಮಾಡೋದಂತ ನಮ್ಗೆ ಚೂರು ಗೊತ್ತಾಗಿಲ್ಲ.
ಭಾರಿ ಹೆದ್ರಿಕೆ ಆಗ್ಬಿಟ್ಟು ಏನು ಮಾಡೋದಪ್ಪ ಈಗ ಹಿಂಗೆ ಆಯ್ತಲ್ಲ ಅಂತ ಏನು ಹೆದ್ರಿಕೆ ಕೂತಿತ್ತು. ನೀವು ಬಂದ್ರಲ್ಲ ಏನೋ ಸಮಾಧಾನ ಆಯಿತು. ಅಲ್ಲಕ್ಕನಮ್ಮ ಅತ್ತೆಗೆ ಗೊತ್ತಾದ್ರೆ ಅವ್ರು ಬೈಯಲ್ವಾ? ಏನಾರು ಕೇಳಿದ್ರೆ ಏನಂತ ಹೇಳನೆ ನಾನು? ಸುಮ್ಮನೆ ನೀವು ಹೇಳಿದ್ರೆ ಅವನ ಕರಿ ಹೇಳ್ಸೋಳೆ ಅಂತ ಅದಕ್ಕೂ ಬೈತಾರೆ ಕಣಮ್ಮ. ಬೇಡಕತ್ ಬಿಡಿ, ಸುಮ್ಮನೆ ಯಾಕೆ ನನ್ನಿಂದ ನೀವು ಬೈಸ್ಕೊಳಂಗಾಯ್ತದೆ. ಬೇಡಕತ್ತೆ, ಏನೋ ಬೈಲಿ ಸಿಕ್ಕಿಲ್ಲ, ಇನ್ನೇನು ಮಾಡೋಕ್ಕದು ಬಿಡಮ್ಮ. ಅಯ್ಯೋ ಮಗ, ಅದು ಯಾಕಂಗೆ ಆಡಿಯವ ನೀನು? ಅಲ್ಲ ಹಿಂಗೆ ಎದ್ರಕ ಕೂತ್ಕೊಂಡ್ರೆ ಆದದ? ಬಾಯಿನ ಮಟ್ಟಿಲಿ ರತ್ನಿನ ತಾರನ್ನು ನೋಡು, ಒಂದು ಬಸಿ ಬುದ್ಧಿನಾರು ಕಲ್ತ್ಕತ್ತಿದ್ದಿ. ಅವಳು ಬೇಡ ಮಾಲು ನೋಡು ಬೈಲಿ. ಏನಾರು ಅಂದ್ರೆ ಅಮ್ಮ ನೀನೇ ಮಾಡ್ಕಮ್ಮ, ಏನು ಮಾಡನೆ ಮುದ್ದೋಯ್ತು ಅಂತ ಅಂದ್ಬಿಟ್ಟು ರಾಗ ಹೇಳ್ಬಿಡ್ತಾಳೆ. ಹ್ಞೂ ಅಲ್ಲ ನೀನು ಯಾಕೆ ಹಿಂಗೆ ಎದ್ರಕನ ಅಡ್ಗಿಯೇ? ಏನು ಮನೆ ಮಟ್ಟ ಮುಗಿಸ್ಬಿಟ್ಟಿದೀಯಾ? ಮಾಡ್ಬಾರ್ದು ಕೆಲಸ ಮಾಡಿದೀಯಾ? ಹೋದ್ರೆ ಹೋಗ್ಲಿಕ್ಕಂತ ತಕೋ. ಏನು ಐಕಿಲ್ಲ ಕತೆ ಕೊಡಿಲಿ ತಗೋ ಆನೆಯ. ನಾನು ಹೇಳ್ತೀನಿ ನಿಮ್ಮ ಅತ್ತಿಗೆ ತಲೆ ಕೆಡ್ಸ್ಕೊಬೇಡ. ಏನು ಬೋದಾಳು ಅಂತವೆ ಬೊಯ್ಲಿ ಹಂಗೆ ಮಾಡ್ತೀನಂತೆ. ನಾನು ಸೀಮಂತ ಸದ್ರು ಕರ್ಕೋಗದಂತ ಅವತ್ತಿಂದ ಕರಿತಾ ಇದ್ದೀನಿ. ಶಾಸ್ತ್ರ ಕೇಳ್ಕೊಬ್ರ ಕರ್ಕೋಗದಂತ ಅತ್ತಾಗಿತ್ತಾಗಿ ಇವ್ರ ಮನೆಗೆ ಸುತ್ತದ ಮತ್ತೆ ಚೆನ್ನಾಗಿ ಕಲ್ತಾಳೆ. ಹೇಳಿನಿ ನಿಮ್ಮ ಮಾವನ್ಗೆ, ಸೋಮಣ್ಣನ್ಗೆ ಹೇಳಿನಿ, ಅಪ್ಪ ಹಂಗೆಲ್ಲ ಕಳಿಸ್ಬೇಡ ಹುಗಿ ಚೆನ್ನಾಗಿ ಅಂತ. ಉಗ್ದಿದ್ರೊಳಗೆ ಮಾನ ಮರದಿಲ್ಲ. ಕಂಡ ಮನೆ ಕುತ್ತಿ ಬುದ್ಧಿ ಬಂದ್ಬಿಟ್ಟದೆ. ಮನೆ ಹಾಳು ಬುದ್ಧಿ ಒಳಗೆ ಮನೆ ಹಾಳು ಬುದ್ಧಿ. ಇವ್ರ ಅತ್ತೆ ಅವಳೆ ಬೆಕ್ಲ ಮುಂಡೆ. ಅಲ್ಲ ಏನಿನ ಗಂಡ ಅಜ್ಜಿ ಅನ್ಕಂಡು ಅವಳಲ್ಲ ಬಂದು ಸೊಸೆಯ ಸಂಭಾಳಿಸ್ಬೇಕು ತಾನೆ. ಹೋಗಿ ಮಗಳು ಮನೇಲಿ ಕೂತಾವಳೆ. ಹೆಂಗೆ ಎತ್ತ ಏನು ಅಂತ ಮನೆ ನೋಡ್ಕೊಳ್ದೇನೆ ಹೋಗಿ ಅಲ್ಲಿ ಕೂತಾವಳೆ. ಪೆದ್ ಮುಂಡೆಗೊಂದು ಹಿಂಗೆ ಆಗದು. ಸೊಸೆರ ಕೈಲಿ ಎಲ್ಲ ಜವಾಬ್ದಾರಿ ಕೊಟ್ರೆ ಹಿಂಗೆ ಆಗದು. ಇವಳು ಮಾತ್ರ ಹತ್ತಿ ಅಂತಾಳೆ ಜವಾಬ್ದಾರಿ ತಗೊಂಡು. ಇವಳಿಗಂತೂ ಬುದ್ಧಿ ಇಲ್ಲಕಂತ ತಕೋ. ಬರ್ಲಿ ಅವಾಗ ಮಾಡ್ತೀನಿ ಅಂತ ತಲೆ ಕೆಡ್ಸ್ಕೊಬೇಡ. ಕೊಡಬೇಡಿ ಮಗ ವಾಲೆ ಕೊಡಿಲಿ. ಅವ್ಳಿಗೆ ಹೇಳಕ್ಕೂ ಇಲ್ಲ ಮಾಡಕ್ಕೂ ಇಲ್ಲ, ಏನು ಇಲ್ಲ ಕತೆ ತತ್ತಾಯಿಲಿ ಬಾಯ. ತಲೆ ಕೆಡ್ಸ್ಕೊಬೇಡ, ಏನೂ ಆಯ್ತಿಲ್ಲ. ಇದೊಂದು ವಾಲೆಗೆ ಹೆಂಗೆ ತಲೆ ಕೆಡ್ಸ್ಕೊ ಕೂತ್ಕೊಂಡ್ರೆ ಅದದ? ಎದ್ ಬಾಯ್ಲಿ ನೀನು ಪಟ್ಕೊಂಡ ಇಲ್ವೋ? ಆಯ್ತು ಕಣಮ್ಮ, ಊಟ ಎಲ್ಲ ಆಯ್ತು. ನಿಜವಾಗ್ಲೂ ಆಯ್ತಾ? ಯಾಕೋ ನಿನ್ನ ಮಕ್ಕ ನೋಡ್ರೆ ಉಂಡಿಲ್ಲ ಅನ್ನಂಗದೆ. ಎದ್ ಬಾಯ್ಲಿ, ಎದ್ದು ಒಟ್ಕೊಂಡ್ಕೊಂಡು ಹೋಗು ಬೈಲಿ. ಎಲ್ಲ ನಿನ್ನ ಗಂಡ ನನ್ನ ಹಾಟ್ಕಡ ಅವ್ನಿಗಂತೂ ಜ್ಞಾನ ಇಲ್ಲಕಂತ ತಕೋ. ಎಲ್ಲವ ಯಾಕೆ ಹೆಂಗೆ ಕಲ್ತ್ಕೊಬಿಟ್ರು? ಈ ಕಾಲನೇ ಸರಿ ಇಲ್ಲ ಕಣ್ಮಗ. ಏನಾರು ಅನ್ನು ಈ ಕಾಲನೇ ಸರಿ ಇಲ್ಲ. ಇತ್ತಾಗಿ ತಾಳು ಮಗಳು ಮನೆಗೆ ಬರೋದ ಒಂಚೂರು ಮುಂದ್ಗಳಿಗೆ ನಿಮ್ದಿಗಿರೋದಂದ್ರೆ ಇವಳು ಬಾಯಿ ಬಂದಂಗೆ ಆಡ್ತಾಳೆ. ಇನ್ನು ಅಲ್ಲಿಗೆ ಹೋದೆಯೋ ಅಲ್ಲಿ ಯಾಕೆ ಕೇಳಿಯ ರಮೇಶನ್ ಕತೆ ಕುಳ್ಳನ್ ಕತೆ ಪಾರತಿ ಕತೆ ಮೈಸೂನ್ ಫೋನ್ ಮಾಡೋಳು ಇರ್ತಿ. ಫೋನ್ ಮಾಡಿದ್ರೆ ಹಿಂಗೆ ಕಣಮ್ಮ ಬಾಡಿ ಕಟ್ಟಿಲ್ಲ ಅಂತ ಅವಳು ಸಹಿತ ಕೂತಾಳೆ. ಅದೇ ಬಳೆ ಬರ ಇಲ್ಲಿ ರತ್ನಿ ಇವಳು ನೋಡಿದ್ರೆ ಇವಳು ಒಂದು ಕತೆ. ಪಾರತಿ ನೋಡಿದ್ರೆ ನಮ್ಮ ಅತ್ತೆ ಹಾಗೆ ಹಿಂಗೆ ಅಂತ ಅವಳೊಂದು. ಇನ್ನು ಕುಳ್ಳನ್ ನೋಡಿದ್ರೆ ಈ ಮಾಲನ್ ನೋಡಿದ್ರೆ ಅವ್ರದೇ ಒಂದು. ಇಲ್ಲಿಗೆ ಬಂದರೆ ಗಿರ್ಜುಂದೇ ಒಂದು ಕತೆ. ಯಾಕೆ ಮಗ ಹಿಂಗೆ ಆಗೋದು ಜೀವನದಲ್ಲಿ? ಭಾರಿಯ ತಲೆ ಕೆಟ್ಟೋಗೋದೆ ಕಣ್ಮಗ. ಅಯ್ಯೋದು ಏನಾರು ಅನ್ಲಿ ಸದ್ಯಕ್ಕೆ ನೆಟ್ಗೆ ನೆರವಾಗಿ ಇರೋಳಂದ್ರೆ ನೀನು ಒಬ್ಬಳೇ ಕಣ್ಮಗ ಮನೇಲಿ. ಹ್ಞೂ ಆಯ್ತಲ್ಲ ಕಣ್ಮಗ. ಹಿಂಗೇನೆಲ್ಲ ತಡ್ಕೊಂಡು ಕೂತ್ಕೊಳಕ್ಕೆ ಆಯ್ತಿಲ್ಲ ನನಗೆ. ಭಾರಿ ಬೇಸರ ಆಗ್ಬಿಟ್ಟದೆ. ಏನು ಮಾಡನೆ? ನನ್ನ ಗಂಡ ಅಂತ ಒಬ್ಬ ಇದ್ದಿದ್ರೆ ಹೆಂಗೆ ಕಷ್ಟ ಸುಖನಾರು ಹೇಳ್ಕೊಂಡು ಕಾಲ ಕಳ್ಕೊಂಡಿವ್ನಿ. ಭಗವಂತ ಅವನು ಜದ್ದು ತಿನ್ಕೊಬಿಡ್ತು. ಭಾರಿ ಒಳ್ಳೆ ಮನ್ಸಕ್ಕಂತಾಯಿ, ಭಾರಿ ಒಳ್ಳೆ ಮನ್ಸ. ನೆನಪಾಗೋಯ್ತದೆ ಕಣವ. ಕಷ್ಟ ಸುಖ ಇದ್ದರೆ ಏನಾರು ಹೇಳ್ಕೊಂಡ್ರೆ ಸಮಾಧಾನ ಮಾಡೋನು. ಈಗ ಯಾರು ಸಮಾಧಾನ ಮಾಡೋರು ಇದ್ದಾರೋ? ನಾವೆಲ್ಲರಿಗೂ ಸಮಾಧಾನ ಮಾಡಬೇಕು. ಅಮ್ಮ ಬುಡಿ ಅಲ್ಲ ಬನ್ನಿ ಕೂತ್ಕೊಳ್ಳಿ. ನಾನೇ ಕೂತೀವನೆಲ್ಲ ಬನ್ನಿ ಕೂತ್ಕೊಳ್ಳಿ. ಇಲ್ಲಕತ್ ಕೂತ್ಕವ ಇಲ್ಲಕತ್ ಕೂತ್ಕೊ. ಅಯ್ಯೋ ಬಿಡಮ್ಮ, ಅದಕ್ಕೆ ಬೇಜಾರು ಮಾಡ್ಕೊಂಡಿರಿ ನೀವು. ಒಳ್ಳೆ ಚೆನ್ನಾಗಿ ಬೇಜಾರು ಮಾಡ್ಕೊತಿದ್ದೀರಿ ನೀವು. ಒಳ್ಳೆಯ ಅಲ್ಲ ನೀವು ಎಷ್ಟು ಆಗ್ಲಿಂದ ಇದ್ದೀರಿ, ಎಷ್ಟು ಅನುಭವ ಇದ್ದದು, ಎಷ್ಟು ಒಳ್ಳೆ ಮನಸ್ಸೆ. ನೀವು ಯಾಕಂಗೆ ಬೇಜಾರು ಮಾಡ್ಕೊಂಡಿರಿ? ನಿಮ್ಮಂಗೆ ಬದುಕೋದಕ್ಕಂತ ಕಡೆ ನೀವಿರಂಗೆ ಇರೋದ. ಇನ್ನೇನು ಮಾಡೋಕ್ಕದದು? ನಿಮ್ದೇಗಿರಿ. ಸುಮ್ಮನೆ ನಾವು ನಿಮಗೆ ಕಷ್ಟ ಕೊಡ್ತೀವೇನೋ. ಇಲ್ಲಕಂತಕವ ಇಲ್ಲಕತೆ ಇನ್ನೇನು ಮಾಡೋಕ್ಕದು? ಕಾಪಕ್ಕಂಗೆ ಅನ್ಕೊಂತೀವಿ. ಆಮೇಲೆ ಕಷ್ಟ ಸುಖ ಮನ್ಸರು ಬರ್ದಾರೆ ಮರಕ್ಕೆ ಬಂದದ. ಹಿರಿಯವಳಾಗಿ ನಾನು ಹಿಂಗೆ ಅಂದ್ಬಿಟ್ರೆ ಸಣ್ಣಕ್ಕೆ ನೀವೇನು ಮಾಡಿರಿ? ಬುಡ ತಲೆ ಕೆಡ್ಸ್ಕೊಬೇಡ. ನಾನು ಹೇಳ್ತೀನಿ ನಿಮ್ಮ ಅತ್ತಿಗೆ, ನಾನು ಹೇಳ್ತೀನಿ. ಹೇಳಕ್ಕೆ ಹೋಗ್ಬೇಡ ನಿಮ್ಮ ಅತ್ತಿಗೆ. ಇವು ಆಳೆ ನಾನು ಮುರ್ದಾಕಿ ಅನ್ಬಿಟ್ಟು ಎತ್ತಕ್ಕೆ ಹೋಗ್ಬೇಡ. ಗೊತ್ತಾದಾಗ ಬೋಯ್ತಾರೆ ಕಣಮ್ಮ. ನೀನು ಅದಕ್ಕೆ ವಾಲೆ ಕೊಡಿತಾಗೆ ಅಂತ ಅಂತಿರೋದು ನಾನು. ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಹಳ್ಳಿ ಲೈಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.